ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಮೈಸೂರಿಂದ ಸ್ನೇಹಿತರೆ, ನಾನಂತೂ ತುಂಬಾ ಖುಷಿಯಾಗಿದೆ. ಇವತ್ತು ಶನಿವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೇದು ಮಾಡ್ತಾನೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗಲೇಬೇಕು, ಕೆಟ್ಟದಾದರೆ ಅದು ತಾತ್ಕಾಲಿಕ ಅಂತ ಹೇಳ್ದೆ. ಆ್ಯಸ್ ಯೂಶುವಲ್ ಎಂದಿನಂತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇದು ನಿಮ್ಮ ಕಾರ್ತಿಕ್ ಆ್ಯಸ್ ಯೂಶುವಲ್ ಆಗಿ. ಸೊ ಐ ಆಮ್ ವೆರಿ 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 ಹ್ಯಾಪಿ. ಇವತ್ತಿನ ವಿಷಯಗಳು ಏನು ಎತ್ತ ಅಂತ ಅಂದರೆ, ಸೊ ಸ್ನೇಹಿತರೆ, ಇತಿಹಾಸದಲ್ಲಿ 45 ವರ್ಷದ ನಂತರ ನಮ್ಮ ಮಂಡ್ಯ KRS ಜೂನ್ ತಿಂಗಳಲ್ಲೇ ತುಂಬ್ತಾ ಇದೆ. ಸೊ ದಿಸ್ ಈಸ್ ದ ರಿಯಾಲಿಟಿ. ಒಂದು. ಎರಡನೇದು ಸ್ನೇಹಿತರೆ, ನೀವು ಮಂಡ್ಯದ ಜಿಲ್ಲೆ ಜನತೆ ಒಳ್ಳೆಯವನ್ನ ಆಯ್ಕೆ ಮಾಡ್ಕೊಂಡ್ರಿ, ಹಾಗಾಗಿ ಜೂನ್ನಲ್ಲೇ ತುಂಬಿತು. ಹಂಗಾರೆ ಹಿಂದೆ ಇದ್ದವರೆಲ್ಲ ಕೆಟ್ಟವರ, ಸರಿ ಇಲ್ವಾ ಅಂತ ಕೇಳಿದ್ರೆ, ಒಳ್ಳೆಯವ್ರು ಇರ್ಬೋದು ಅದರಲ್ಲಿ, ಆದರೆ ಅದ್ರ ಜೊತೆಗೆ ಯೋಗ ಇರಬೇಕು. ಆ ಯೋಗ್ಯತೆ ಅರ್ಹತೆ ಎಲ್ಲ ಕುಮಾರಸ್ವಾಮಿಗೆ ಇತ್ತು. ನೀವು 3 ಲಕ್ಷ ಅಧಿಕ ಮತಗಳಿಂದ ಭಿಕ್ಷೆ ಹಾಕಿ ನಮ್ಮನ್ನು ಗೆಲ್ಲಿಸಿದ್ರಿ. ಅದಕ್ಕೆ ಕುಮಾರಸ್ವಾಮಿ ಅವರು ನಿಮಗೆ ಮೃಷ್ಟಾನ್ನ ಭೋಜನವನ್ನೇ ಬಡಿಸ್ತಾ ಇದ್ದಾರೆ. ಅದಕ್ಕೆ ಇದು ಏನು ನಿರುದ್ಯೋಗ ಮೇಳ ಆಗಿರ್ಬೋದು, ನಿರುದ್ಯೋಗಿಗಳಿಗೆ ಉದ್ಯೋಗ ಮೇಳ ಆಗಿರ್ಬೋದು ಒಂದು, ಆಮೇಲೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ನ ತರ್ತಾ ಇದ್ದಾರೆ 2, ಆಮೇಲೆ ಕೆಲವು ತರ್ತರ್ಲೆ ಹಂಗೆ ಮಾತಾಡ್ತವೆ. 4,500 ಬಸ್ ಕೊಟ್ಟಿದ್ದಾರೆ, ನನ್ನ ಹೆಮ್ಮೆ ನನ್ನ ಕುಮಾರಸ್ವಾಮಿ ಅಂತ ಹೇಳಿದ್ರೆ, ತರ್ಲೆಗಳ ಥರ ಎಲ್ಲ ಇದಕ್ಕೂ ಆಯಿತು. 2004ರಿಂದ 14 ಎಷ್ಟು ಬಸ್ ಬಂದಿತ್ತು, 2014ರಿಂದ 24ಕ್ಕೆ ಎಷ್ಟು ಬಸ್ ಬಂದಿತ್ತು, ಲೆಕ್ಕ ತೆಗೀರಿ. ಬಹುಶಃ 4,500 ಬಸ್ಸು ಅಟ್ ಎ ಟೈಮ್ ಕೊಟ್ಟಿರೋದು ಮೊದಲನೇ ಸಲ. ತರ್ತರ್ಲೆಗಳಂಗೆ ಕೆಲವು ಕಮೆಂಟ್ಗಳಾಗ್ತವೆ, ಮಾತಾಡ್ತವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯೋಗ್ಯತೆ ಅರ್ಹತೆ ಕುಮಾರಸ್ವಾಮಿ ಅವ್ರಿಗೆ ಇರೋದಕ್ಕೆ ಜೂನ್ ತಿಂಗಳಲ್ಲಿ ಕಾವೇರಿ ಮಾತೆ ತುಂಬಿದ್ದಾರೆ. ಆದ್ದರಿಂದ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರಕೃತಿ ನೋಡಿ, ಒಂದು ಪ್ರಕೃತಿ ನಮ್ಗೆ ಅನಿವಾರ್ಯನೇ ಹೊರ್ತು ನಾವು ಪ್ರಕೃತಿಗೆ ಅನಿವಾರ್ಯ ಅಲ್ಲ. ಆದ್ದರಿಂದ ನಾನು ಹೇಳೋದು, ಪ್ರಕೃತಿ ಜೊತೆ ನಾವು ಹೋಗ್ಬೇಕು ಅಂದರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ, ಪ್ರಕೃತಿ ಕೂಡ ಸಪೋರ್ಟ್ ಮಾಡುತ್ತೆ. ಇಲ್ಲ ಅಂದರೆ ಇದೇ ರೀತಿ ನಾವು ಮೋದಿ ಸರ್ಕಾರನ ಆಯ್ಕೆ ಮಾಡಿದ್ವಿ, ನಮ್ಮ ಪ್ರಕೃತಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ನಾವು ಕುಮಾರಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿದ್ವಿ, ಜೂನ್ ತಿಂಗಳಲ್ಲೇ KRS ನದಿ ತುಂಬಿ ತುಳುಕ್ತಾ ಇದೆ. ರೈತರು ಮುಖದಲ್ಲಿ ಖುಷಿ ಬರ್ತಾ ಇದೆ. ಅದೇ ರೀತಿ ಸ್ನೇಹಿತರೆ, ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿದ್ರಿ, ಅಲ್ಲೂ ಕೂಡ ಒಳ್ಳೆ ಇದು ಕೆಲಸಗಳು ನಡೀತಾ ಇದೆ. ಫಾರ್ ಎ ಫಸ್ಟ್ ಟೈಮಿಂದ ರಾಮನಗರ ಹಿಸ್ಟ್ರಿ ಎಕೋಗೆ ನೀವು ದುಡ್ಡು ಕೊಡಬೇಕಾಗಿಲ್ಲ. ಇನ್ನೂ ಹಲವಾರು ಕೆಲಸಗಳು ನಡೀತಾ ಇದೆ. ರಾಜರು ಇಲ್ಲಿ ಆಯ್ಕೆ ಮಾಡ್ಕೊಂಡ್ವಿ, ಅವರು GSTನ ಯಾವುದು ಕರಿಮೆಣಸುಗೆಲ್ಲ GSTನ ಇದು ಮಾಡಿದ್ದಾರೆ, ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಓಕೆ ಮಾಡಿದ್ದಾರೆ. ಅವರೆಲ್ಲೂ ಕಾಣಿಸ್ಕೊಳ್ಳಲ್ಲ, ಪತ್ರಿಕಾಗೋಷ್ಠಿ ಮಾಡಲ್ಲ, ಆದರೆ ಕೆಲಸಗಳನ್ನ ಮಾಡಿದ್ದಾರೆ. ಅಯೋಗ್ಯನ ಆಯ್ಕೆ ಮಾಡ್ಕೊಂಡಿದ್ದೀರಾ ಹಾಸನಲ್ಲಿ. ನನ್ನ ಹುಟ್ಟೂರು ಆದ ಹಾಸನ ಜಿಲ್ಲೆಯಲ್ಲಿ ಅಯೋಗ್ಯ ಆಯ್ಕೆ ಆದ, ಅಲ್ಲಿ ಅದೇ ರೀತಿ ಆಗ್ತಾ ಇಲ್ಲ. ಆದರೆ ಒಂದಂತೂ ನಿಜ, ಅಯೋಗ್ಯ ಹೆಣ್ಮಗಳಾದ DC ಟ್ರಾನ್ಸ್ಫರ್ ಆಗಿರೋದು ನನಗೆ ಖುಷಿ. ಸೊ ಆದ್ದರಿಂದ ಸ್ನೇಹಿತರೆ, ಯಾರೇನೇ ಹೇಳ್ಬೋದು, ನನ್ನ ಹೆಮ್ಮೆ ನನ್ನ ಕುಮಾರಸ್ವಾಮಿ ಕಾಲ್ಗುಣದಿಂದನೇ, ಮಂಡ್ಯ ಜನತೆ ಒಳ್ಳೆತನದಿಂದನೇ, ಮಂಡ್ಯ ಜನತೆ ಒಳ್ಳೆಯವನ್ನ ಆಯ್ಕೆ ಮಾಡಿದ್ರಿಂದನೇ ಇವತ್ತು KRS ತುಂಬಿ ತುಳುಕ್ತಾ ಇದೆ. ಯಾವ್ಯಾವ ತರಲೆಗಳು ಹೇಳ್ಬೋದು, ಆದರೆ ನಾನು ರಿಯಾಲಿಟಿನ ಕೊಡ್ತೀನಿ. 45 ವರ್ಷದಲ್ಲಿ ಇದೇ ಮೊದಲನೇ ಸಲ ತುಂಬ್ತಾ ಇದೆ ಅಂದರೆ ಅದು ಇದೇ ಕಾರಣ ಇರ್ಬೋದು, ಅಥವಾ ಹೇಳ್ಬೋದು ಪ್ರಕೃತಿ ಗೊತ್ತಿರೋದಕ್ಕೇ. ಸೊ 45 ವರ್ಷದ ನಂತರ ಅದ್ರ ಹಿಂದೆ ಒಳ್ಳೆಯವರಾಗಿರ್ಲಿಲ್ವಾ? ಆಗಿರ್ತಾರೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಪುಟ್ಟರಾಜು ಅವರ ಆಗಿರ್ಬೋದು, ಅದರಿಂದ ಅಂಬರೀಷ ಆಗಿರ್ಬೋದು, ಆದರೆ ಯೋಗ್ಯತೆ ಅರ್ಹತೆ ಇರಬೇಕಲ್ಲ. ಸೊ ಅದೆಲ್ಲ ಇರೋದು ನನ್ನ ಕುಮಾರಸ್ವಾಮಿಗೆ ಅಂತಲೇ ಹೇಳ್ತಾ, ಕುಮಾರಸ್ವಾಮಿಗೆ ಮಾತ್ರ ಇದು. ಆದ್ದರಿಂದ ಬರೋ ಎಲೆಕ್ಷನಲ್ಲಿ ನೀವು JDSನ ಗೆಲ್ಲಿಸಿದ್ರೆ, NDA ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರೆ, NDA ಅಧಿಕಾರಕ್ಕೆ ಬಂದರೆ ಈ ಪ್ರಕೃತಿ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್. ನಮಸ್ಕಾರ.